ಸಮಾಜದ ಪರವಾಗಿ ಆ ಥರ ನೋವನ್ನ ನಾನು ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ದೀನಿ. ನನ್ನ ನೋವು ಜನಗಳಿಗಾಗಿರೋ ನೋವನ್ನ ನನ್ನ ಮುಖಾಂತರ ನಿಮ್ಗೆ ಹೇಳ್ತಾ ಇದ್ದೀನಿ. ಫಸ್ಟು ಬಡವರಿಗೆ ಸಹಾಯ ಮಾಡಿ. ಇಂಥವ್ರಿಗೆಲ್ಲ ಕ್ರಿಮಿನಲ್ ಆಯಿತು. ಈ 2-2.5 ವರ್ಷದಿಂದ ಮಾನಸವರು ತಂತಿ ಬೇಲಿ ಹಾಕೋಕ್ಕೆ ಕಮಲಗಳೆಲ್ಲ ಯಾಕೆ ಇಟ್ಕೊಂಡಿದ್ದೀರಿ ಯಮ್ಮನ? ಏನು ಈ ದೇಶದಲ್ಲಿ ಯಾರೂ ಇಲ್ವಾ? ಮನೆ ಶಾಸಕರೇ ನಿಮ್ಮ ಅವತ್ತು ಅವ್ನು ಹೇಳ್ದ ಇವರು ಮಹಿಳೆಯರಿಗೆ ದೌರ್ಜನ್ಯ ಮಾಡ್ತಾರೆ ಅಂತ. ಮಹಿಳೆಯರಿಗೆ ದೌರ್ಜನ್ಯ ಅಲ್ಲ, ಎಚ್ಚರಿಕೆ ಗಂಟೆ. ಮಾನಸರು ಕೊಟ್ಟಿದ್ದು ಗಂಟೆ, ಎಚ್ಚರಿಕೆ ಗಂಟೆ ಕೊಟ್ಟಿದ್ದು. ದೌರ್ಜನ್ಯ ಮಾಡಿರಲಿಲ್ಲ. ನಾನು ಎದುರಿಸ್ತಾರೆ ಅವ್ರಿಗೆ. ಯಾಕೆ ಎದುರಿಸ್ಬೇಕು? ನಾನೇ ಎದುರಿಸೋಕ್ಕೆ ಏನು ನಾನು ಹುಲಿನ ಸಿಂಹನ? ಒಬ್ಬ ಅಧಿಕಾರಿಗೆ ತೊಂದರೆ ಕೊಟ್ಟರೆ ತೆಗೆದು ಒದ್ದೊಳಿಗೆ ಹಾಕಿಸ್ತಾರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು. ಹಾಗಾಗಿ ಹೇಳಿ ನನ್ನ ಕಂಪ್ಲೇಂಟ್ ಕೊಡೋಕೆ ಹೇಳಿ. ನಾನು ಪ್ರತಿಯೊಂದಕ್ಕೂ ಎಚ್ಚರಿಕೆ ಗಂಟೆ ಬಾರಿಸಿದ್ದೀನಿ ಹೊರತು ದುರಾಡಳಿತ ಬಗ್ಗೆ ವಿರೋಧಿಸಿದ್ದೀನಿ ಹೊರತು ಇವರ ಭ್ರಷ್ಟಾಚಾರದ ಬಗ್ಗೆ ನಾನು ಎಚ್ಚರಿಕೆ ಕೊಟ್ಟಿದ್ದೀನಿ ಹೊರತು ಇದು ದೌರ್ಜನ್ಯ ಅಲ್ಲ. ಯಾವನೊಬ್ಬ ಅವಿದ್ಯಾವಂತ ಮಾತಾಡ್ತಾನೆ ಅವನು ಬಾಬು, ಅವ್ನು ಮಾತು ಕಟ್ಕೊಂಡು ಮಾತಾಡ್ತಾ ಇದ್ದೀನಿ. ನಾವು ಮಾನಸ ಏನು ಮಾಡಿದ್ದಾರೆ ಗೊತ್ತಾ ನಿಮಗೆ? ಅವತ್ತು ಹೇಳಿಲ್ಲ ಹೆಸರು. ಮಹಿಳೆಗೆ ದೌರ್ಜನ್ಯ. ನನ್ನ ಬಗ್ಗೆ ನಮ್ಮ ಏರಿಯಾದೊಳಗೆ ಮುಸ್ಲಿಮ್ಸ್ ಇದ್ದಾರೆ, ಪೌರಕಾರ್ಮಿಕರಿದ್ದಾರೆ. ನಮ್ಮ ಜನಾಂಗದವರು ಅಷ್ಟಿಲ್ಲ. ನನಗೆ ಓಟೇ ಕೊಡಲಿಲ್ಲ. ನಾನು ಹೆಂಡತಿಗಿದ್ದಾಗ ಮುಸ್ಲಿಮ್ಸು ಮತ್ತು ಪೌರಕಾರ್ಮಿಕರು ಕೊಟ್ಟು ನಾನು ಓಟ್ ಕೊಟ್ಟು ಮರ್ಯಾದೆ ಗೌರವಿಸಿದ್ರು. ಆ ಗೌರವ ಇದು ಉಳಿಸ್ಕೊಂಡಿದ್ದೀನಿ ನಾನು. ಮಹಿಳೆಯರಿಗೆ ದೌರ್ಜನ್ಯ ಮಾಡಿ ಓದೋರಿಗೆಲ್ಲ ತೊಂದರೆ ಕೊಡ್ತಾ ಇದ್ದರೆ ಜನ ನನಗೆ ಓಟ್ ಕೊಟ್ಟು ಗೆಲ್ಲಿಸ್ತಿದ್ರಾ? ಇನ್ನೊಂದು ಹೇಳ್ತೀನಿ, ಮಾನಸ್ ಅವರು ನೀವು MLA ಆದಮೇಲೆ ಪುರಸಭೆಗೆ ಬರುವಂಥ 25 ಕೋಟಿ ಹಣನ ಮುಚ್ಚಾಕ್ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಒಂದು ಬಹಿರಂಗ ವೇದಿಕೆ ಕರ್ಸೆ ಎಂಬನ್ನು ನಾನು ಮಾತಾಡ್ತಿಲ್ಲ. ಕಚೇರಿಗೆ ಬಂದ್ಬಿಟ್ಟು ನೀವು ಇನ್ಸ್ಪೆಕ್ಷನ್ ಮಾಡಿ ನಾನು ಬರ್ತೀನಿ. ನಾನೇನಾದ್ರು ತಪ್ಪು ಹೇಳಿದರೆ ನಿಮ್ಮ ಮುಂದೆ ಆ ಮಾನಸ್ ಅವ್ರಿಗೆ ಕಾಲು ಹಿಡ್ಕೊಂಡು ಕ್ಷಮೆ ಕೇಳ್ತೀನಿ. ಇಲ್ಲಾಂದರೆ ನೀವು ಸ್ಪಾಟಲ್ಲಿ ಸಸ್ಪೆಂಡ್ ಮಾಡಿಸ್ಬೇಕು ಅವ್ರನ್ನ. ನೋಡೋಣವಾ? ನಿಮ್ಮ ಹೆಸರನ್ನ ಹಾಳು ಮಾಡ್ತಾ ಇದ್ದಾರೆ ಅವರು. ನಿಮ್ಮ ಹೆಸರನ್ನ ಹಾಳು ಮಾಡ್ತಾ ಇದ್ದಾರೆ ಅವರು. ನೀವೇನಾದ್ರು ಹೇಳಿದ್ರೆ ಮಾಜಿ MLA ಅವ್ರು ಬಿಡ್ತಲ್ಲ ಅನ್ನೋದು. ಮಾಜಿ MLA ಹೇಳಿದ್ರೆ ಹಾಲಿ MLA ಇದೆಲ್ಲ ಡ್ಯಾನ್ಸ್ ಮಾಡಿಕೊಂಡು ಹುಣಸೂರನ್ನ ಹಾಳು ಮಾಡ್ತಾ ಇದ್ದಾಳೆ ಆ ಅಮ್ಮ. ಮೊದಲು ಕಳಿಸಿ ಆ ಅಮ್ಮನ ಬೇರೆ ಯಾರನ್ನ ಒಳ್ಳೆಯವ್ರನ್ನ ಹಾಕೊಳ್ಳಿ ಸ್ವಾಮಿ. ಇದು ನಾನು ಹೇಳಿದ್ನಲ್ಲ, ತಾವು ಅರ್ಥ ಮಾಡ್ಕೊಳ್ಳಿ. ಬಡವರ ಬಗ್ಗೆ ನಿಮ್ಗೆ ಆಲೋಚನೆ ಇಲ್ಲ ಕೊಡೋಕ್ಕೆ. ಬರೀ ಪರಿಶೀಲನೆ ಮಾಡಿ ಏನಾದ್ರು ಒಂದು ಪೆಂಡಿಂಗ್ ಇಡಬೇಕು. ದಯವಿಟ್ಟು ನಿಮ್ಮ ಕೈ ಮುಗಿತೀನಿ. ನೀವು ಸೈಟ್ ಕೊಡೋದ್ರಿಂದ ನಿಮ್ಮ ಫೋಟೋ ಮಾಡಿದ್ದಾರೆ ಮನೆಯಲ್ಲಿ. ಸೆಲೆಕ್ಷನ್ ಮಾಡಿದ್ದು ಯಾರೋ, ಕೊಡ್ತಾ ಇರೋದು ಯಾರೋ. ಸರ್ಕಾರದ ಜಮೀನಿದೆ, ಅವ್ರು ಕೊಟ್ಬಿಡಿ. ಇಂಥವ್ರಿಗೆ ಏನು ಮಾಡ್ತೀರಿ? ಇವ್ರ ಬಗ್ಗೆ ಒಂದಿನ ಪರಿಶೀಲನೆಗೆ ನೀವು ಮನಸ್ಸೇ ಮಾಡಲಿಲ್ಲ. ನಾನು ಬೇರೆ ಥರ ಮಾತಾಡಿದಲ್ಲ ಸ್ವಾಮಿ. ಯಾಕಂದರೆ ಇದು ನಿಮ್ಮ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ನಂಗೆ ಗೊತ್ತಾದರೆ ನಿಮ್ಮ ಚೇಲ ಅಲ್ಲ, ನಿಮ್ಮ ಚೇಲ. ಇನ್ನೊಂದು ಮಾತಾಡ್ತೀನಿ ಸ್ವಾಮಿ. ನರಸಿಂಹಬಾಬುನ ನೀವು TAPC ಡೈರೆಕ್ಟರ್ ಮಾಡ್ಕೊಂಡ್ರಿ, 6 ತಿಂಗಳು ಅಧ್ಯಕ್ಷನೂ ಮಾಡ್ಕೊಂಡ್ರಿ. ಶಬಾಷ್ ಮಾಡಬೇಕಂದ್ರೆ ಇನ್ನು ಅಷ್ಟು ಮಾಡಿದೆ. ನನಗೆ ಕಳೆದ ಪುರಸಭಾ ಚುನಾವಣೆಯಲ್ಲಿ 24ನೇ ವಾರ್ಡಿಂದ ಜನತಾದಳದ ಅಧಿಕೃತ ಅಭ್ಯರ್ಥಿ ವಿರುದ್ಧವಾಗಿ ಈ ಪಕ್ಷೇತರ ಅಭ್ಯರ್ಥಿ ನಿಂತ್ಕೊಂಡು ಜನತಾದಳ ಅಭ್ಯರ್ಥಿನ ಸೋಲಿಸಿದಂಥ ಮಹಾನ್ ಪುರುಷ ಅವನು ಸೋತ, ಅವನೇನು ಗೆಲ್ಲಿಲ್ಲ. ಇದು ಸರಿನಾ? ನೀವು ಈ ಥರ ಏನು ನಿಮ್ಮ ಜನತಾದಳ ಇದೇ ರೀತಿ ನೀತಿಗಳ? ಜಯಪ್ರಕಾಶ್ ರಾವ್ ಈ ಪಕ್ಷ ಕಟ್ಟಕ್ಕೆ ಕಾಶ್ಮೀರಿಂದ ಕನ್ಯಾಕುಮಾರಿಗೆ ನಡಿಗೆಯಲ್ಲಿ ಬಂದರು. HD ದೇವೇಗೌಡರು ಆ ವಯಸ್ಸಿನಲ್ಲಿ ಇವತ್ತು ಪಕ್ಷ ಸಂಘಟನೆಗೆ ವೇದಿಕೆಯಲ್ಲಿ ಕೂತ್ಕೊಂಡು ಇವತ್ತು ಸಿಂಹಗರ್ಜನೆ ಮಾಡ್ತಾ ಇದ್ದಾರೆ. ಅಂಥ ಪಕ್ಷದಲ್ಲಿ ಇಂಥವ್ರಿಗೆ ಯಾಕೆ ಸ್ವಾಮಿ ಇಟ್ಕೊಂಡಿದ್ದೀರಿ? ನಾಚಿಕೆ ಆಗುತ್ತೆ ನನಗೆ. ಒಬ್ಬ ಅಧಿಕೃತ ಕ್ಯಾಂಡಿಡೇಟ್ನ ಸೋಲಿಸಿದಂಥ ವ್ಯಕ್ತಿ ಇವನು ಸೋತ, ನಿಮ್ಮ ಕ್ಯಾಂಡಿಡೇಟ್ನು ಸೋಲಿಸ್ತಾ. ನೀವು ಡೈರೆಕ್ಟರ್ ಮಾಡ್ತೀರಿ, ನೀವು ಚೇರ್ಮನ್ ಮಾಡ್ತೀರಾ? ಇದೆಲ್ಲ ಒಳ್ಳೆಯದಲ್ಲ. ತಾವು ದಯಮಾಡಿ ಶಾಸಕರು ಇವತ್ತೊಂದು ಕಾನ್ಫರೆನ್ಸ್ ಮಾಡ್ಕೊಂಡಿದ್ದಾರೆ 24ಕ್ಕೆ. ನಿಮ್ದೊಂದೇ ಒಂದು ಫೋಟೋ ಹಾಕ್ಬಿಟ್ಟು ಏನು ನಮ್ಮ ಗಾಡಿಗೆ ಜನ ನಿಮ್ಗೆ ಮಾರಿಬಿಟ್ಟಿದ್ದಾರೆ ಅನ್ನೋಂತ ನನಗೆ ಅನುಮಾನ ಬಂದುಬಿಟ್ಟಿದೆ. ನಾನು ದಳನೇ, ನಾನು ಕಾಂಗ್ರೆಸ್ ಅಲ್ಲ. ಅವ್ನು ಹೇಳ್ತಾನೆ ಅವ್ರು ಕಾಂಗ್ರೆಸ್ ಕೊಟ್ಟೋಗಿದ್ದಾನೆ ಅಂತ ಪ್ರೆಸ್ ಮೀಟಲ್ಲಿ ಹೇಳ್ತಾನೆ. ಆಯ್ತು ಸ್ವಾಮಿ, ನೀವು ಹೇಳಿ ನಿಮ್ಗೆ ಬೇಡ ಅಂದರೆ ನಾನು ಹೋಗ್ತೀನಿ. ಇವನು ಕಾಂಗ್ರೆಸ್ ಸೇರಿಸ್ಕೋತಾರೆ, ಕಾಂಗ್ರೆಸ್ ನನ್ನ ಇವನ್ನ ಸೇರಿಸ್ಕೋತಾರೆ ಕೇಳಿ. ಯಾವುದೇ ಕಾರಣಕ್ಕೂ ಇವನ್ನ ಸೇರಿಸ್ಕೊಳ್ಳಲ್ಲ. ಇದು ತಾವು ದಯಮಾಡಿ ನಿಮ್ಮದೇ ಆದ ಒಂದು ಗೌರವ ಇದೆ. ನಿಮ್ಮ ತಂದೆಯವ್ರ ಹತ್ರ ನಾವು ಕೆಲಸ ಮಾಡಿರೋರು, ಅವ್ರ ಮೇಲೆ ತುಂಬ ಗೌರವ ಇದೆ. ನಾವು ನಿಮ್ಮನ್ನು ನೋಡಿದ ತಕ್ಷಣ ನಿಮ್ಮ ತಂದೆಯವ್ರ ಮುಖ ನಮ್ಗೆ ಕಾಣಿಸುತ್ತೆ. ಅವ್ರಿಗೆ ಎಷ್ಟು ಗೌರವ ಕೊಡ್ತದೆ ನಿಮ್ಗೆ ಅದಕ್ಕಿಂತ ಹೆಚ್ಚಿನ ನಮ್ಗೆ ಗೌರವ. ಯುವಕರು ನೀವು ಈ ನಿಮ್ಮದು ಅವಧಿ ಮುಗಿದಿಲ್ಲ, ಪ್ರಾರಂಭ ಆಗಿದೆ. ನಿಮ್ಮ ರಾಜಕೀಯ ರಂಗ ಪ್ರಾರಂಭ ಇದು. ಇದರಲ್ಲಿ ನೀವು ಎತ್ತೆಚ್ಕೋಬೇಕು. ಇದೆಲ್ಲ ಭಾಳ ಯೋಚನೆ ಮಾಡಬೇಕು ಮಾನ್ಯ ಶಾಸಕರೇ. ದಯಮಾಡಿ ಇದ್ರ ಬಗ್ಗೆ ನೀವು ಮೊದಲನೇದು ಮಾನಸವನ್ನು ತೆಗೆಯೋಕ್ಕೆ ಪ್ರಯತ್ನ ಮಾಡಿ. 2ನೇದಕ್ಕೆ ತಂದಿ ಬೇಲಿ ಹಾಕ್ಸಿ. ಆವಾಗ ನಿಮ್ಮ ಪ್ರಾಮಾಣಿಕವಾದಂಥ ವ್ಯಕ್ತಿಯಿಂದ ನಾನು ನಿಮ್ಮ ಹಿಂದೆ ಬರ್ತೀನಿ, ನೀವು ಪ್ರಚಾರ ಮಾಡ್ತೀನಿ ನಾನು. ಆಯ್ತಲ್ವಾ? ಇನ್ನು ನಾನು ಹೆಚ್ಚಿಗೆ ಹೇಳಲ್ಲ. 2ನೇದು ನಾನು ರಾಜೀನಾಮೆ ಕೊಟ್ಬಿಟ್ಟಿದ್ದೀನಿ. ಅವ್ರು ರಾಜೀನಾಮೆ ಕೊಟ್ಟಾಗೋಗಿದೆ. ಅವ್ರು ಮಾಜಿ ಹುಣಸೂರಲ್ಲೆಲ್ಲ ನಾನೇ ಅಧ್ಯಕ್ಷ ಅಂತ ಹೇಳ್ಕೊಂಡು ಸುತ್ತಾರೆ ಅಂತ. ಏಯ್ ನಶಬಾಬು, ದಮ್ಮಿದ್ರೆ ವೇದಿಕೆಗೆ ಬಾರ ವೇದಿಕೆಗೆ. ನಾನು ಇವತ್ತು ಹಾಲಿ ಅಧ್ಯಕ್ಷ ಅಂತ ನಾನು ಪ್ರೂವ್ ಮಾಡಲಿಲ್ಲ ಅಂದರೆ
ತಲೆ ಬೋಳಿಸ್ಕೊಬಿಟ್ಟು ಅಷ್ಟು ಜನ ಮುಂದ್ಗಡೆ ನಿನಗೆ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ. ಒಂದು ಪಕ್ಷ ನಾನು ರುಜುವಾತ್ ಮಾಡ್ಕೊಬಿಟ್ರೆ ಅದೇ ಕೆಲಸ ನೀನು ಮಾಡೋಕ್ಕೆ ರೆಡಿ ಇದೆಯಾ? ಸುಳ್ಳು ಹೇಳ್ತೀಯಲ್ಲ ನೀನು, ಸುಳ್ಳು ಹೇಳ್ತೀಯ. ಸಮಾಜದವ್ರನ್ನ ಒಗ್ಗೂಡ್ಸ ಕೆಲಸ ಮಾಡ್ತಾಯಿಲ್ಲ, ಒಡೆಯ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಮೇಲೆ ಆರೋಪ ಮಾಡಿರೋದು. ಹೌದು, ನಮ್ಮ ಸಮಾಜದವ್ರನ್ನ ಒಂದೇ ಒಂದು ಈಗ ನಾನು ಮಾನ್ಯ ಪತ್ರಕರ್ತರೆ, ನಾನು ಈಗಾಗಲೇ ಪಾಂಪ್ಲೆಟ್ ಮಾಡಿಸಿದ್ದೀನಿ, ಒಂದು ಬಹಿರಂಗ ವೇದಿಕೆ ಕರೀತಾ ಇದ್ದೀನಿ. ಬಾ, ಸಮಾಜದವ್ರಿಗೆ ಏನೇನು ಅನ್ಯಾಯ ಮಾಡಿದ್ದೀನಿ, ಏನು ತೊಂದರೆ ಕೊಟ್ಟಿದ್ದೀನಿ ಅಲ್ಲಿ ಹೇಳಿ, ವೇದಿಕೆಯಲ್ಲಿ ಹೇಳಿ, ನನಗೆ ಶಿಕ್ಷೆ ಆಗಲಿ. ಸಾಮೂಹಿಕವಾಗಿ ಸಾರ್ವಜನಿಕ ಸಮ್ಮುಖದಲ್ಲಿ ನನಗೆ ಶಿಕ್ಷೆ ಆಗಬೇಕು. ನಮ್ಮಂಥ ಆ ಥರ ಹಲ್ಕ ಕೆಲಸ ಮಾಡಿದ್ರೆ ಜನ ನಮಗೆ ಚಪ್ಪಲಿ ಹೊಡೆದು ಆಚೆ ಕಳಿಸ್ಬೇಕು. ರೆಡಿಯಾಗು ನೀನು, ನಾನು ಬರ್ತೀನಿ. ಅದಕ್ಕೆ ಮಾಡಿಸಿರೋದಿದ್ದ ಏನು ಮಾಡಿದ್ದೀನಿ ನಾನು? ನಿನ್ನಂಗೆ ಸ್ವಾರ್ಥ ಮಾಡ್ಕೊಂಡಿಲ್ಲ ನಜೇ ಬಾಬು. ನೀನು ಒಬ್ಬರು ಫೋಟೋ ಕೊಟ್ಟಿದ್ರಿ, ಅವರು ಅಶೋಕ್ ನನ್ನ ಇಲ್ಲಿದ್ದಾರೆ, ನಾನು ಅವ್ರನ್ನ ವಿರೋಧಿಸ್ತಿಲ್ಲ. ನೀನು ಜಾತಿ ಫಂಕ್ಷನ್ ಮಾಡ್ತಾ ಇದೆಯೋ, ರಾಜಕೀಯ ಫಂಕ್ಷನ್ ಮಾಡ್ತಾ ಇದೆಯೋ? ನೀನು ಬಂದ್ಬಿಟ್ಟು ನಾನು ಏನು ಹೇಳಿದ್ದೀನಿ, ವಿಧಾನ ಪರಿಷತ್ ಸದಸ್ಯರು ಇವತ್ತು ದುಡ್ಡು ಕೊಟ್ಟರು ವಿಶ್ವನಾಥ್ ಅವರು, ಅವ್ರಿಗೊಂದು ಫೋಟೋ ಹಾಕಕ್ಕೆ ಯೋಗ್ಯತೆ ಇಲ್ಲ ನಿನಗೆ. 20 ಲಕ್ಷ ತೊಗೊಬಂದು ನಿನ್ನ ಕೈ ಕೊಟ್ಟರು, ಅವ್ರದ್ದು ಫೋಟೋ ಹಾಕಕ್ಕೆ ಯೋಗ್ಯತೆ ಇಲ್ಲ ನಿನಗೆ. ಕಾರ್ಯಕ್ರಮ ಅವ್ರು ಕರೆಯೋ ಯೋಗ್ಯತೆ ಸೌಜನ್ಯತೆ ಇಲ್ಲ ನಿನಗೆ. ನೀನು ಪ್ರಾಮಾಣಿಕನಾ? ಸಮಾಜ ಹಾಳು ಮಾಡೋಕ್ಕೆ ನೀನು ಹೊರಟಿರೋದು, ಸಮಾಜನ ಹಾಳು ಮಾಡೋಕ್ಕೆ ನೀವು ಹೊರಟಿರೋದು, ಸಮಾಜನ ಹಾಳು ಮಾಡ್ತಾರೋ ನೀನು, ನಾನಲ್ಲ. ನಾನು ಕ್ಷಮೆ ಕೇಳ್ತೀನಿ ಬೇಕಾದ್ರೆ ಯಾರು ಬೇಕಾದ್ರು. ನಮ್ಮ ಸಮಾಜದವರು ನಿಮ್ಮಿಂದ ಹಿಂಗಾಗಿದೆ ಇದ್ದಂತ ಮಾಡಿಲ್ಲ ಅಂತ ಅವ್ರ ವೇದಿಕೆ ನಾನು ಹೇಳಿ ನಾನು ಕ್ಷಮೆ ಕೇಳ್ತೀನಿ. ಏನು ಮಾಡಿದ್ದೀನಿ ನಾನು? ಅವ್ರನ್ನ ಕದ್ದಿಲ್ಲ. ನಾನೇನು ಮಾಡಿದ್ದೀನಿ, ವಿಧಾನ ಪರಿಷತ್ ಸದಸ್ಯರು ವಿಶ್ವನಾಥ್ ಅವರು ಮತ್ತು ಮಂಜುನಾಥ್ ಅವರು, ಮಾಜಿ ಮಂತ್ರಿ ಇವರು, ಹಾಲಿ ಶಾಸಕರು ಇವರು ಹರೀಶ್ ಗೌಡರು ಮತ್ತು ಜಿಲ್ಲಾ ಮಟ್ಟದ ಮುಖಂಡರುಗಳ ಸಮ್ಮುಖದಲ್ಲಿ ಬಹಿರಂಗ ಸಭೆ ಕರಿತಾ ಇದ್ದೀನಿ ನಾನು. ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಕರಿತಾ ಇದ್ದೀನಿ ನಾನು. ಬಟ್ ಇದು ಈ ನಮ್ಮ ಜನಾಂಗದ ವಿಚಾರ ಆದ್ರೂ ಇದು ಪಬ್ಲಿಸಿಟಿ ಮಾಡೋಂಗಿಲ್ಲ. ಕಾರಣ ನೀನೇ ಇದ್ರ ಕೂತ್ಕೊಂಡು ಹರಾಜಾಕಿದೆಯಲ್ಲಪ್ಪ ನಾನು ಅಧ್ಯಕ್ಷನೇ ಅಲ್ಲ. ನಾನು ಹೇಳ್ಕೊಳ್ತೇನೆ, ನಾನು ಎಷ್ಟು ಸಂಘದಲ್ಲಿ ಕೆಲಸ ಮಾಡಿದ್ದೀನಿ ಅನ್ನೋ ಲೆಕ್ಕ ಇದೆ ನಿನ್ನ ಹತ್ರ. ಹರೀಶ್ ಗೌಡರು ಕೊಟ್ಟು ಭಿಕ್ಷೆ, ಒಂದು ಡೈರೆಕ್ಟ್ರು, ಒಂದು ಅಧ್ಯಕ್ಷರು, ಇನ್ನೆಲ್ಲ ಎಲ್ಲಿಗೆ ಏನಾಗಿದೆ ನೀನು? ಏನೂ ಆಗಿಲ್ಲ ನಿನಗೆ. ಯಾವ ಸಾರ್ವಜನಿಕ ಕ್ಷೇತ್ರದಲ್ಲಿ ಗುರುತಿಸ್ಕೊಂಡಿದ್ಯಾ? 30 ಲಕ್ಷನ ಮಾಜಿ ಶಾಸಕರಾದ ಎಸ್ ವಿ ಮಂಜುನಾಥ್ ಕೊಟ್ಟಿದ್ರಂತೆ. ಅದನ್ನು ನೀವು 2 ರಿಂದ 5 ಲಕ್ಷಕ್ಕೆ ಕಮಿಷನ್ ಕೇಳಿದ್ರಂತಲ್ಲ? 3 ಲಕ್ಷ ಕಮಿಷನ್ನು, 2 ಲಕ್ಷ ಅಲ್ಲ, 3. ಈಗ ಈ ವೇದಿಕೆ ಇದೆಯಲ್ಲ, ರಾಕಾಶಮ್ಮನ ದೇವಸ್ಥಾನ ಹತ್ರ ಈ ವೇದಿಕೆ ಹಾಕೋದು. ರಾಕಾಶಮ್ಮನ ದೇವಸ್ಥಾನದಲ್ಲಿ ಕರ್ಪೂರ ಹಚ್ಬಿಟ್ಟು ಮಂಗಳಾರತಿ ತೊಗೊಂಡು ಬಂದು ವೇದಿಕೆಗೆ ಹತ್ತಬೇಕು. ಯಾಕೊತ್ತಾ? ಯಾವನಾರ ಸುಳ್ಳು ಬೋದ್ರೆ ನಾಲ್ಗೆ ಟ್ವಿಸ್ಟ್ ಆಗೋಗ್ತದೆ, ಹಿಡಿದೋಯ್ತದೆ. ಅಲ್ಲಿಗೆ ಬರ್ತೀನಿ ನಾನು ಕೇಳಿದ್ರು ನಿನ್ನ ಮನಸ್ಸಾಕ್ಷಿಗೆ ಗೊತ್ತಿದೆ. ಯಾಕೆ ಹೇಳಿಲ್ಲ? ನೆನ್ನೆ 3 ಲಕ್ಷ ಕಮಿಷನ್ ಕೊಡ್ತಪ್ಪ ಹೇಳ್ಬೋದಲ್ಲ ನೀನು. ಊರೆಲ್ಲ ಪ್ರಚಾರ ಮಾಡ್ಕೊಂಡು ಸುತ್ತಿದ್ರಿ. 3 ಲಕ್ಷ ಕೇಳಿದ್ರು, 3 ಲಕ್ಷ ಮೊನ್ನೆ ಯಾಕೆ ಪ್ರೆಸ್ ಮೀಟಲ್ಲಿ 3 ಲಕ್ಷ ಕೇಳಿದ್ರು ಅಂತ ಹೇಳಿಲ್ಲ, ನೀವು ಹೇಳಬೇಕಿತ್ತು. ನಾನು ಹೇಳ್ತೀನಿ, ಯಾರು ಹೇಳಿದ್ರು ಅಂತ ವೇದಿಕೆಲ್ಲ ಇಡ್ತಾರೆ. ಯಾರು ಹೇಳಿದ್ರು ಅಂತ ಹೇಳಿದ್ರೆ ಬರ್ತದ ಈಚೆ. ಅದಕ್ಕೆ ಮಂಜುನಾಥ್ ಈಗ ತಾವು 3 ಲಕ್ಷ ಕಮಿಷನ್ ಕೇಳಿದ್ರಾ? ಸ್ವಾಮಿ, ದುಡ್ಡೇ ಬಂದಿಲ್ಲ, ನಾನು ಯಾಕೆ ಕೇಳಕ್ಕೆ ಹೋಗಲಿ? ನಾನು ಕೇಳಿಲ್ಲ ಅಂತ ಅವ್ರು ಮನವರಿಕೆ ಆಗಿದೆ, ಎಲ್ಲ ಹೋಗಿ ಕೇಳ್ಕೊಂಬಂದವ್ರೆ. ಅದಕ್ಕೆ ಅವ್ನು ಹೇಳ್ತಾಯಿಲ್ಲ ಅಂತ. ಇಲ್ಲ 3 ಲಕ್ಷ ಕೇಳ್ದು ಅಂತ ಹೇಳ್ಬೋದು. ಏನು ನಮ್ಮಪ್ಪ ಮಾತ್ರ ದುಡ್ಡು ಮಾಡಿರೋನು, ಬಡ್ಡಿ ದುಡ್ಡಲ್ಲಿ ಬೆಳೆದಿರೋರು ಇರೋ. ನಮ್ಮಪ್ಪ ಕಷ್ಟಪಟ್ಟು ಸಂಪಾದನೆ ಮಾಡಿ ಸಾಕಿರೋದು ನನ್ನ, ಬಡ್ಡಿ ದುಡ್ಡಲ್ಲಿ ಸಾಕಿಲ್ಲ ನನ್ನ. ನಾನು ಇವತ್ತು ಭಿಕಾರಿ ಅಲ್ಲ, ದೇವ್ರು ನನಗೂ ಚೆನ್ನಾಗಿಟ್ಟವನೇ. 3 ಲಕ್ಷ ಕಮಿಷನ್ನು ಬೇಡ, 30 ರೂಪಾಯಿ ಕಮಿಷನ್ ಎಲ್ಲರೂ ತೊಗೊಂಡಿದ್ದು ಪ್ರೂವ್ ಮಾಡು, ಬಾ ತಗೊಂಬಂದು ಹೇಳು, ಗೊತ್ತಾಯ್ತದೆ. ಈಗ ಎಚ್ ಟಿ ಬಾಬು ಉರ್ಫ್ ನಶೆ ಬಾಬು ಅವ್ರದ್ದು ಮತ್ತು ತಮ್ಗೇನ ವೈಯಕ್ತಿಕ ದ್ವೇಷ ಇದೆಯಾ? ವೈಯಕ್ತಿಕ ದ್ವೇಷ ಎಲ್ಲ ಅವ್ನು ಎಳ್ಕೊಂಡ್ಬಂದು ಅವ್ರನ್ನ ನೋಡಿ, ಅವ್ರನ್ನ ನಮ್ಮ ಜನಾಂಗದಲ್ಲಿ ಸಾವಿಗೆ ಕರಿತಿರಲಿಲ್ಲ. ನಾನು ಆ ಮನುಷ್ಯನ ಏನಪ್ಪ ವಿದ್ಯಾವಂತ ನಮ್ಮ ಜೊತೆಲಿ ಇಲ್ಲಿ ಅಂತ ಕರ್ಕೊಂಡ್ಬಂದು ಸೆಕ್ರೆಟ್ರಿ ಮಾಡ್ಕೊಂಡೆ ನಾನು, ಆಯ್ತಲ್ವಾ? ಸೆಕ್ರೆಟ್ರಿ ಮಾಡ್ಕೊಂಡೆ. ಈಗ ವೈಯಕ್ತಿಕ ದೇಶ ಏನೂ ಇಲ್ಲ, ವೈಯಕ್ತಿಕ ದೇಶ ಅಂದರೆ ಇದೆ. ಅವ್ನು ಕಳ್ತನ ಹಿಡಿದಿದ್ದೀನಿ, ಭೂಗಳ್ಳ, ಕ್ರಿಮಿನಲ್ ಕೇಸ್ ಹಾಕ್ಕೊಳ್ಳಿ, ಕ್ರಿಮಿನಲ್ ಕೇಸ್ ಆಗುತ್ತೆ. ಅಸಿಸ್ಟೆಂಟ್ ಕಮಿಷನರ್ಗೆ ಡಿ ಸಿ ಅವ್ರಿಗೆಲ್ಲ ಬರೆದಿದ್ದೀನಿ. ಅದಾಗುತ್ತೆ. ಯಾವುದ್ರ ಸತ್ಯಮೇ ಜಯತೆ. ಅಧರ್ಮ ಭಾಳಷ್ಟು ಫಾಸ್ಟಾಗಿ ಹೋಗ್ತದೆ, ಧರ್ಮ ಭಾಳ ಕಷ್ಟ. ಬಟ್ ಅಂತಿಮವಾಗಿ ಧರ್ಮಕ್ಕೆ ಜಯ ಹೊರತು ಬೇರೆದಕ್ಕಲ್ಲ. ಈಗ ನಾನು ಎಲ್ಲರಿಗೂ ಕೊಟ್ಟಿದ್ದೀನಿ, ಅಸಿಸ್ಟೆಂಟ್ ಕಮಿಷನ್ ಕೊಟ್ಟಿದ್ದೀನಿ, ಡಿ ಸಿ ಕೊಟ್ಟಿದ್ದೀನಿ. ಇದು ವಜಾ ಆಗುತ್ತೆ. ಇದನ್ನು ನಾನು ಮಾಡ್ತಾಯಿದ್ದೆ ಅಂದ್ಬಿಟ್ಟು ಇದರಿಂದ ಉಳ್ಕೊಳ್ಳೋಕ್ಕೋಸ್ಕರ ಜನಾಂಗನ ಇಲ್ಲದೇ ಎತ್ಕೊಟ್ಟು ನೋಡು ಬಾಬು, ನಶಾ ಬಾಬು, ನೀನು ಜನ ನನ್ನ ಹತ್ರ ಬರೀ ಇಬ್ಬರವರೇ. ಪ್ರೆಸ್ ಮೀಟ್ಗೆ ಜನ ಬೇಕಾಗಿಲ್ಲ, ಬಹಿರಂಗ ಸಭೆಗೆ ಜನ ಬೇಕು, ಚುನಾವಣೆಗೆ ಜನ ಬೇಕು. ಒಂದು ಕೆಲಸ ಬೇಡಪ್ಪ ನೀನು, ಬೇಡ ಕಣೆ. ನಿನ್ನ ತಂದೆ ಸನ್ಮಾನ್ಯ ತಿಮ್ಮಪ್ಪನವರು, ನಿಮ್ಮ ಚಿಕ್ಕಪ್ಪ ರಾಜಪ್ಪನವರು, 3ನೇವರು ಇವರು ಯಾರು ರಾಜಣ್ಣ ಅವರು, ಆಯಿತಾ? 4ನೇವರು ಕೃಷ್ಣಪ್ಪ, 5ನೇವರು ವೆಂಕಟೇಶ್, 6ನೇವರು
ಗೋವಿಂದರಾಜು